ಪ್ರತಿಯೊಬ್ಬರು ಕೂಡ ವರ್ಷಕ್ಕೊಮ್ಮೆ ತಮ್ಮ ಹುಟ್ಟುಹಬ್ಬವನ್ನ ಆಯೋಜಿಸಿಕೊಳ್ತಾರೆ. ಸ್ನೇಹಿತರೆ ಒಂದು ಹುಟ್ಟುಹಬ್ಬವನ್ನ ಅವರ ಸ್ನೇಹಿತರಿಗಾಗಿ ವಕೀಲರಾದಂತಹ ಹರೀಶ್ ಉರ್ಫ್ ಡ್ಯಾನಿರ್ ಅವರ ಹುಟ್ಟುಹಬ್ಬವನ್ನ ಅಂದ್ರೆ ತಿಪ್ಪಸಂದ್ರದ ವಕೀಲರಾಗಿರ್ತಕ್ಕಂತಹ ಹರೀಶ್ ಅವರ ಹುಟ್ಟುಹಬ್ಬವನ್ನ ಯೋಗೇಶ್ ರೆಡ್ಡಿರವರ ನೇತೃತ್ವದಲ್ಲಿ ವಿಜೃಂಭಣೆಯಾಗಿ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅವರಿಗೆ ಅಪಾರ ಸಂಖ್ಯೆಯಲ್ಲಿನ ಸ್ನೇಹಿತರು, ಮಿತ್ರರು, ಬಂಧುಗಳು ಬಂದು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿದರು. ಈ ಒಂದು ಹುಟ್ಟುಹಬ್ಬ ಒಂದು ಮಾದರಿಯಾದಂತಹ ಹುಟ್ಟುಹಬ್ಬ ಆಗಿತ್ತು. ಹುಟ್ಟುಹಬ್ಬಕ್ಕೆ ಯೋಗೇಶ್ ರೆಡ್ಡಿರವರು, ಗುಂಗುರಪಾಳ್ಯ ಗೋವಿಂದ್ರವರು, ಹಾಗೆ ಪ್ರದೀಪ್ ಅಪ್ಪಿ, ಯುವ ಕಾಂಗ್ರೆಸ್ನ ಮುಖಂಡರಾದಂತಹ ಪವನ್, ಕಾಡುಬೀಸ್ನಳ್ಳಿಯ ಅರುಣ್, ಬೆಳಗೆರೆಯ ಸುನೀಲ್, ಹಾಗೆ ಚಂದಾಪುರದ ಚಿಟ್ಟಿ, DMR ದರ್ಶನ್, ಪಣತ್ತೂರು ಕಿರಣ್, ಪಣತ್ತೂರು ರೇಣು, ಗುಂಜೂರು ಮಂಜು, ಹಾಗೆ ಹೊಸರೋಡ್ನ ಸುಧಾಮ, ಪಂತೂರು ರೇಣು, ಗುಂಜೂರ್ಪಾಳ್ಯ ಮಂಜು, ಹೊಸರೋಡ್ನ ಸುಧಾಮ, ಇತರ ಎಲ್ಲ ಸ್ನೇಹಿತರು ಕೂಡ ಸೇರಿ ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದರು. ಇವರ ಹುಟ್ಟುಹಬ್ಬಕ್ಕೆ ಅಪಾರ ಸಂಖ್ಯೆಯಲ್ಲಿನ ಸ್ನೇಹಿತರು ಶುಭಾಶಯಗಳನ್ನು ಕೋರಿದಂತಹ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಆ ಒಂದು ಅದ್ಧೂರಿಯಾದಂತಹ ಹುಟ್ಟುಹಬ್ಬ ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರವಾಗಿತ್ತು. ಎಲ್ಲ ತುಂಬ ಹುಡುಗರಿಗೆಲ್ಲಾಗಲಿ ಏನಾದರೂ ಕಷ್ಟ ಇರಲಿ, ಏನೇ ಇರಲಿ ಅವ್ರ ಮನೆ ಹತ್ರ ಹೋಗಿ, ಬಾಗಿಲ ಹತ್ರ ಹೋಗಿ ಅವ್ರ ಕಷ್ಟ ನೆರವೇರಿಸ್ಕೊಡೋಂಥ ವ್ಯಕ್ತಿಯಾಗಿದ್ದಾರೆ. ಅವ್ರಿಗೆ ಇವತ್ತು ಬರ್ತ್ಡೇ ಇದೆ. ತುಂಬ ಹೃದಯದ ಧನ್ಯವಾದಗಳು. ಅದೇ ಥರ ಹುಡುಗರಲ್ಲಿ ಎಲ್ಲ ಫ್ಯಾಮ್ಲಿಗಳಲ್ಲಿ ಏನೇ ಕಷ್ಟ ಇರಲಿ ಹೋಗಿ ಅವ್ರ ಮನೆ ಹತ್ರ ನಿಂತು ಮಾತಾಡಿ, ಹಾಸ್ಪಿಟ್ಲಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವರು ಸಹಕಾರ ಮಾಡ್ತಾ ಅಂಥ ವ್ಯಕ್ತಿ. ನೆಕ್ಸ್ಟ್ ನಮ್ಮ ನೆರಗ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಮೆಂಬರಾಗಿ, ಒಂದು ಚೇರ್ಮನ್ ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಇಂಥವರು ಚೇರ್ಮನ್ ಆದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಗ್ರಾಮದಲ್ಲಿ ವಾಸವಾಗಿರುವಂಥ ನಮ್ಮ ಹರೀಶ್ ಡ್ಯಾನಿಲ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಲ್ಲಿಸೋದ್ರ ಮುಖಾಂತರವಾಗಿ ಅವರಿಗೆ ಶುಭ ಹಾರೈಸ್ತೀವಿ. ಯಾಕೆಳಿದ್ರೆ ಡ್ಯಾನಿಲ್ ಹರೀಶ್ ಅವರು ಈಗ ನೀವು ಇಲ್ಲಿ ಸೇರಿರುವಂಥ ಜನಸಮೂಹನೇ ನೋಡ್ಬೋದು, ಅವರೆಷ್ಟು ಸ್ನೇಹಮಯಿ ಜೀವಿ ಅಂತ. ಯಾಕೆಂದರೆ ಇಷ್ಟು ಜನನ ಅವರು ಆಕರ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಅನೇಕರ ಮಧ್ಯದಲ್ಲಿ ಅವರ ಎಲ್ಲ ಕಷ್ಟಗಳನ್ನು ಸ್ಪಂದನೆ ಮಾಡುವಂಥ ಒಂದು ಒಳ್ಳೆಯ ಹೃದಯವನ್ನು ಇಟ್ಕೊಂಡಿರೋದ್ರಿಂದ ಮಾತ್ರ ಇಷ್ಟು ಜನ ಸೇರ್ಸೋಕ್ಕಾಗುತ್ತೆ. ಹಾಗಾಗಿ ಹರೀಶ್ ಅವರು ವಕೀಲ ವೃತ್ತಿಯನ್ನು ಮಾಡಿಕೊಂಡು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿರುವಂಥ ಒಬ್ಬ ಒಳ್ಳೆಯ ವಿದ್ಯಾವಂತ ಉದಯೋನ್ಮುಖ ನಾಯಕನಾಗಿ ಹೊರಹೊಮ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವಂಥ ಅನೇಕರ ಅವರ ಸ್ನೇಹಿತರ ಒಂದು ಬಯಕೆ ಏನಂತ ಹೇಳಿದ್ರೆ, ಇಂಥವರು ರಾಜಕೀಯವಾಗಿ ಸಹ ಮುಂದುಗಡೆ ಬಂದು ಜನರ ಮಧ್ಯದಲ್ಲಿ ಅವರ ಸೇವೆ ಮಾಡಿ ಒಂದು ಕೆಳಮಟ್ಟದಲ್ಲಿರುವಂಥ ಜನರಿಗೂ ಸಹ ಸರ್ಕಾರದಿಂದ ಲಭಿಸುವಂಥ ಸೇವೆಗಳನ್ನು, ಆ ಮೂಲಭೂತ ಏನು ಸೌಕರ್ಯಗಳಿದೆ ಅದನ್ನು ತಲುಪಿಸುವಂಥ ಕೆಲಸ ಅವ್ರು ಮಾಡ್ತಾರೆ ಅಂತ ಹೇಳಿ ಬ್ರದರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ರಾಜಕೀಯವಾಗಿ ಇನ್ನೂ ಉತ್ತುಂಗ ಸ್ಥಾನಕ್ಕೆ ಹೋಗಲಿ, ಇದೇ ರೀತಿ ಸಮಾಜಕ್ಕೆ ಒಳ್ಳೆಯದು ಮಾಡಲಿ, ಇದೇ ರೀತಿ ಸ್ನೇಹಿತರನ್ನೆಲ್ಲ ಒಗ್ಗೂಡಿಸ್ಕೊಂಡು ಈ ಕಡೆ ಪಂಚಾಯಿತಿಗಳಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಶುಭಾಶಯ ಕೊಡ್ತೀನಿ. ಸ್ನೇಹಿತರಾದಂಥ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹರೀಶ್ ಬ್ರೋ ಅವರಿಗೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ಅವರ 100 ವರ್ಷ ಆರೋಗ್ಯ ಚೆನ್ನಾಗಿರಲಿ ಅಂತ ಕೋರ್ಕೊತಾ ಇದ್ದೀನಿ. ನಮ್ಮ ಪ್ರೀತಿ ಹರೀಶ್ ಅಣ್ಣನಿಗೆ ಅವ್ರ ತಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ಚೆನ್ನಾಗಿರಲಿ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹರೀಶ್ ಅಣ್ಣನಿಗೆ ನಮ್ಮ ಕಡೆಯಿಂದ. ಗ್ರಾಮದಲ್ಲಿ ಅಣ್ಣವ್ರ ಮುಖಾಂತರವಾಗಿ ಹರೀಶ್ ಬ್ರದರ್ ಇನ್ನೂ ಚೆನ್ನಾಗಿ ಬೆಳಿಬೇಕಂತೇಳಿ ನಾವು ಅವರಿಗೆ ಶುಭ ಹಾರೈಸ್ತಾ ಇದ್ದೇವೆ. ನನಗಾಗಿ ಹುಟ್ಟಿದ ಹಬ್ಬದ ಶುಭಾಶಯಗಳು ಸಲ್ಲಿಸ್ತಾನಾಗಿರ್ತಾನೆ. ಅದಲ್ಲದೆ ಆತನನ್ನು ಈ ಗ್ರಾಮ ಪಂಚಾಯಿತಿಯಲ್ಲಿ ಆತನನ್ನು ಒಂದು ಮೆಂಬರ್ ಆಗಿ ಮುಂದೆ ಬರೋ ದಿನಗಳಲ್ಲಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಆರಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಮಾಜಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಯೋಗೇಶ್ ರೆಡ್ಡಿ ಅಣ್ಣವರು ಅವ್ರಿಗೋಸ್ಕರ ಎಲ್ಲ ರೀತಿಯಾದ ತನು ಮನ ಧನ ಎಲ್ಲವನ್ನು ಸಹಾಯ ಮಾಡೋದಕ್ಕೋಸ್ಕರ ಅವ್ರು ಸಿದ್ಧರಾಗಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್. ಇವರು ನಮಗೆ ಗಾಡ್ ಫಾದರ್ ಅಂತಲೇ ಹೇಳಬೇಕು. ಇವ್ರಿಗೆ ಒಳ್ಳೇದಾಗಲಿ. ಶುಭಾಶಯಗಳು ಅಣ್ಣ.
ಚಾಮುಂಡೇಶ್ವರಿ ಆಶೀರ್ವಾದ ಸದಾಕಾಲ ನಿಮ್ಮೇರಿಲ್ಲಿ 100 ಕಾಲ ಖುಷಿಯಾಗಿರ್ರಿ. ಹಿಂಗೆ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಇನ್ನೂ ಹುಡುಗರ ಜೊತೆ ಎಲ್ಲರೂ ಚೆನ್ನಾಗಿರ್ರಿ. ಶುಭಾಶಯಗಳು. ಡ್ಯಾನಿಯಲ್ನ 100 ವರ್ಷ ಚೆನ್ನಾಗಿರೋ. ಹರೀಶ್ 100 ವರ್ಷ ಚೆನ್ನಾಗಿರಬೇಕು, ಸುಖವಾಗಿರಬೇಕು. ಹರೀಶ್, ಡ್ಯಾನಿ ಹಾಗೂ ವಕೀಲರು ನಮ್ಮ ಆತ್ಮೀಯ ಸ್ನೇಹಿತರು. ಅವರ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಬಂದು ಶುಭಾಶಯವನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಇಲ್ಲೆಲ್ಲ ನನ್ನ ಅಣ್ಣ ತಮ್ಮಂದರು, ಸ್ನೇಹಿತರು, ನಾನು ಯಾರೂ ಕರೆದಿಲ್ಲ. ಆದರೂ ಪ್ರೀತಿ ವಿಶ್ವಾಸ ಇದೊಂದೇ ನಾನು ಸಂಪಾದನೆ ಮಾಡಿರೋ ಆಸ್ತಿ. ಈ ಪ್ರೀತಿ ವಿಶ್ವಾಸಕ್ಕೆ ನನ್ನ ಕುಟುಂಬಕ್ಕೆ, ನನ್ನ ಅಣ್ಣ ತಮ್ಮಂದರಿಗೆ, ನಮ್ಮ ಗುರುಗಳು, ನಮ್ಮ ಸ್ನೇಹಿತರು, ಇವರು ನಮ್ಮ ಸ್ನೇಹಿತರು ಸೂರ್ಯ ಅಂದ್ಬಿಟ್ಟು ಅರುಣ್, ಇವರೆಲ್ಲರೂ ಸೇರಿ ಮಾಡಿರೋದು. ಇವ್ರಿಗೆಲ್ಲರಿಗೂ ಕೃತಜ್ಞತೆ ಹೇಳ್ತಾ ಎಲ್ಲರಿಗೂ ವಂದನೆಗಳು. ವಿಶ್ ಮಾಡಿದಂಥ ನನ್ನ ಸ್ನೇಹಿತರು, ನನ್ನ ಬಂಧು ಬಳಗ, ನನ್ನ ಅಣ್ಣ ತಮ್ಮಂದ್ರಿಗೂ ಎಲ್ಲರಿಗೂ ಕೃತಜ್ಞತೆಗಳು ಹೇಳ್ತಾ ಧನ್ಯವಾದಗಳು. ದೇವರು 100 ವರ್ಷ ಅವ್ರಿಗೆ ಸದಾಕಾಲ ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ಇದೇ ಥರ ಎಲ್ಲ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಎಲ್ಲ ರೀತಿ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿ ಎಲ್ಲ ಹುಡುಗರು, ಎಲ್ಲ ಸ್ನೇಹಿತರು ಬಂದಿದ್ದರು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಕೇಳ್ಕೊಳ್ತೀನಿ. ಎಲ್ಲರಿಗೂ ಇದೇ ಥರ ಮುಂದಿನ ದಿನಗಳಲ್ಲಿ ಅವರೆಲ್ಲ ಇದೇ ಥರ ಒಳ್ಳೆತನಗಳು ಮಾಡಲಿ, ಒಳ್ಳೆ ಕೆಲಸಗಳು ಮಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇನ್ನೆಷ್ಟು ದೇವರು ಅವ್ರಿಗೆ ಆರೋಗ್ಯ, ಐಶ್ವರ್ಯ. ಸ್ನೇಹಿತನಾದ ಶ್ರೀ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಪ್ರೀತಿ ಹರೀಶಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.